ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ಕನ್ನಡ. ಗೈಸ್, ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಚಾಮರಾಜನಗರ ಜಿಲ್ಲೆಯ ಅಟ್ಗುಳಿಪುರ ಗ್ರಾಮದ ಸಮೀಪದಲ್ಲಿರುವಂತಹ ಸುವರ್ಣವತಿ ಜಲಾಶಯನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗೋಣ ಬನ್ನಿ. ಗೈಸ್, ಚಾಮರಾಜನಗರದಿಂದ ಈ ಜಲಾಶಯವು ಸುಮಾರು 16 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ ನೀವೇನಾದರೂ ಮೈಸೂರಿಂದ ಬರ್ತೀನಿ ಅನ್ನೋದಾದರೆ 75.3 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಗಾಯ್ಸ್, ಕೊನೆಗೂ ಸುವರ್ಣವತಿ ಜಲಾಶಯಕ್ಕೆ ಬಂದಿದ್ದೀವಿ. ಇದೆ ನೋಡಿ ಸುವರ್ಣವತಿ ಜಲಾಶಯ. ಇದು ಮೈನ್ ಎಂಟ್ರನ್ಸ್. ಮತ್ತು ಇಲ್ಲಿ ಎಂಟ್ರಿ ಫೀಸ್ ಇಲ್ಲಿ ಏನು ಫೀಸ್ ಇರಲ್ಲ, ಫ್ರೀ ಇರುತ್ತೆ. ಆರಾಮಾಗಿ ಹೋಗಿ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ಯಪ್ಪ, ಹೆಲ್ಮೆಟ್ ಬಿಚ್ತಾ ಇಲ್ಲ, ಯಾಕಂತಂದರೆ ತುಂಬಾ ಬಿಸಿಲಿದೆ. ಸೊ ಅದಕ್ಕೆ ಹೆಲ್ಮೆಟ್ ಹಾಕ್ಕೊಂಡೇ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಸುವರ್ಣವತಿ ಡ್ಯಾಮ್ನ ಹೇಗಿದೆ ಏನು ಅಂತ. ಸಕ್ಕತ್ತಾಗಿದೆ, ಮಾತ್ರ ಅಲ್ಟಿಯಾಗೈತೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಸುವರ್ಣವತಿ ಜಲಾಶಯನ ಚಾಮರಾಜನಗರ ಜಿಲ್ಲೆಯ ಜೀವನಾಡಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸುವರ್ಣವತಿ ಜಲಾಶಯನ ನಂಬಿಕೊಂಡು ಇಲ್ಲಿನ ಸುತ್ತಮುತ್ತಲಿರುವಂತಹ ರೈತರು ಜೀವನನ ಕಟ್ಕೊಂಡಿದ್ದಾರೆ. ಈ ಜಲಾಶಯವು ಸುಮಾರು 7,000 ಹೆಕ್ಟೇರ್ ಇದೆ ಗೈಸ್. ಮೇ ಬಿ ಇದು 1977ರಲ್ಲಿ ಈ ಜಲಾಶಯನ ನಿರ್ಮಿಸಲಾಗಿದೆ ಗೈಸ್. ಇಲ್ಲಿ ಒಟ್ಟು 1.26 TMC ನೀರನ್ನ ಸಂಗ್ರಹಿಸುವಂತಹ ಸಾಮರ್ಥ್ಯ ಈ ಜಲಾಶಯಕ್ಕಿದೆ. ಇಲ್ಲಿ ನೋಡಿ ಗೈಸ್, ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ತುಂಬ ಸತಿ ಬಂದಿದ್ದೀನಿ ಇಲ್ಲಿಗೆ, ಬಟ್ ಫಸ್ಟ್ ಟೈಮ್ ನಾನು ಯಾನೆ ನೋಡ್ತಾ ಇರೋದು. ಬಟ್ ನಾನು ಬಂದಾಗೆಲ್ಲ ಸ್ವಲ್ಪ ನೀರು ಜಾಸ್ತಿನೇ ಇರ್ತಾ ಇತ್ತು. ಬಟ್ ಇವಾಗ ಬೇಸಿಗೆ ಅಲ್ವಾ, ಸೊ ಅದರಿಂದ ನೀರಿನ ಮಟ್ಟ ಕಮ್ಮಿ ಆಗಿದೆ ಈ ಜಲಾಶಯದಲ್ಲಿ. ಗೈಸ್, ನಿಮಗೆಲ್ಲ ಇನ್ನೊಂದು ವಿಚಾರ ಹೇಳಬೇಕು. ಈ ಸುವರ್ಣವತಿ ಡ್ಯಾಮ್ ಏನಿದೆ ಅಲ್ವಾ, ಇಲ್ಲಿಂದ 6 ಕಿಲೋಮೀಟರ್ ದೂರದಲ್ಲಿ ಚಿಕ್ಕೋಳೆ ಡ್ಯಾಮ್ ಅಂತ ಇನ್ನೊಂದು ಜಲಾಶಯನ ನಿರ್ಮಿಸಿದ್ದಾರೆ. ಸೊ ಇವೆರಡೂ ಕೂಡ ಇಲ್ಲಿನ ಸುತ್ತಮುತ್ತಲ ಜನಗಳಿಗೆ, ಅಂದರೆ ರೈತರ ಜೀವನಕ್ಕೆ ಒಂದು ಬಲ ಅಂತಾನೆ ಹೇಳ್ಬೋದು. ತುಂಬ ಜನ ರೈತರು, ಅಂದರೆ ಸಾವಿರಾರು ಜನ ರೈತರು ಈ ಎರಡೂ ಜಲಾಶಯಗಳನ್ನ ನಂಬ್ಕೊಂಡು ಜೀವನನ ಕಟ್ಕೊಂಡಿದ್ದಾರೆ. ಅದಕ್ಕೆ ಹೇಳೋದು, ಈ ಸುವರ್ಣವತಿ ಜಲಾಶಯನ
ಈ ಚಾಮರಾಜನಗರ ಜಿಲ್ಲೆಯ ಜೀವನಾಡಿ ಅಂತಾನೆ ಕರಿಬೋದು ಅಂತ. ಮತ್ತೆ ಈ ಜಲಾಶಯ ಭರ್ತಿ ಆಗಬೇಕು ಅಂತಂದ್ರೆ ಈ ಹುಣಜನೂರು ಏನಿದೆ, ಹುಣಜನೂರು, ತಾಳ್ವಾಡಿ ಮತ್ತೆ ದಿಂಬಮ್ ಏನಿದೆ, ಈ ಭಾಗಗಳಲ್ಲಿ ಜಾಸ್ತಿ ಮಳೆ ಆದಾಗ ನೀರು ಹರ್ಕೊಂಡು ಬಂದು ಈ ಜಲಾಶಯ ಭರ್ತಿ ಆಗುತ್ತೆ guys. ಸೊ ಗೈಸ್, ಈ ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಗೈಸ್, ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.